ಇದೇ ಸಂದರ್ಭದಲ್ಲಿ ತುಮಕೂರಿಗೆ ರೈಲ್ವೆ ಸ್ಟೇಷನ್ ಏನಿದೆ, ಆ ರೈಲ್ವೆ ಸ್ಟೇಷನ್ಗೆ ಸ್ವಾಮೀಜಿಯವರ ಹೆಸರಿಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿತ್ತು. ಆ ಪ್ರಸ್ತಾವನೆಯನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅದನ್ನು ಅವರ ಒಪ್ಪಿಗೆಯನ್ನು ಪಡೆದು ಈಗ ಆದೇಶವನ್ನು ಹೊರಡಿಸ್ತಾರೆ. ಮುಂದಿನ ದಿನದಲ್ಲಿ ತುಮಕೂರು ರೈಲ್ವೆ ಸ್ಟೇಷನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇರುತ್ತೆ. ಅದು ಶಾಶ್ವತವಾಗಿ ಅದು ತುಮಕೂರಿನಲ್ಲಿ ಇರ್ತದೆ ಅಂಥೇಳಿ ಅದು ಒಂದು ನಾವು ಅವರಿಗೆ ಕೊಡ್ತಕ್ಕಂಥ ಗೌರವ. ಮಾನ್ಯ ಸೋಮಣ್ಣನವರು ರೈಲ್ವೆ ಖಾತೆ ರಾಜ್ಯ ಸಚಿವರು, ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಅವರು ಕೂಡ ಕೇಂದ್ರದಲ್ಲಿ ಅವರ ಇಲಾಖೆಯ ವತಿಯಿಂದ ಅದನ್ನು ಮಂಜೂರು ಮಾಡಿಸಿ ಆ ಹೆಸರನ್ನು ಶಾಶ್ವತವಾಗಿ ಇಡಬೇಕು ಅಂತ ಮಾಡಿದ್ದಾರೆ. ಇಲ್ಲ, ಲೇಟ್ ಏನಿಲ್ಲ, ಅದೆಲ್ಲ ಸರ್ಕಾರದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರು ಒಂದು ಹೆಸರಿಡಬೇಕಾದ್ರೆ ಯಾವುದಾದ್ರೂ ಒಂದು ರಸ್ತೆಗಾಗಲಿ, ಒಂದು ಸರ್ಕಲಿಗಾಗಲಿ ಅಥವಾ ಒಂದು ಕಟ್ಟಡಕ್ಕಾಗಿ ಹೆಸರಿಡಬೇಕಾದ್ರೆ ಕೆಲವು ಪ್ರಸ್ತಾವನೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಸರ್ಕಾರ ಅನುಮತಿಯನ್ನು ಕೊಡುತ್ತೆ. ಹಾಗಾಗಿ ಆ ಪ್ರೊಸೀಜರ್ ಆಗಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ತಡ ಆಗಿರ್ಬೋದು. ಹಾಂ, ಅಲ್ಲ, ನಮಗೆ ಭದ್ರಾ ಮೇಲ್ದಂಡೆದು ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಇದನ್ನು ಪರಿಗಣಿಸಬೇಕು, ಘೋಷಿಸಬೇಕು. ಅದು ಹಿಂದೆ 2 ವರ್ಷದ ಹಿಂದೆ ಕೇಂದ್ರದ ಹಣಕಾಸಿನ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟ್ನಲ್ಲೇ ನಮಗೆ 5,300 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಕೊಡ್ತೇವೆ, ಅಡಿಷನಲ್ ಗ್ರ್ಯಾಂಟಾಗಿ ಕೊಡ್ತೇವೆ ಅಂತ ಬಡ್ಜೆಟ್ನಲ್ಲೇ ಹೇಳಿದರು. ನಾವು ಭಾಳ ಸಂತೋಷದಿಂದ ಇದ್ದು, ಯಾಕೆಂದರೆ ನಮಗೆ ಅದೊಂದು ಭಾಳ ದೊಡ್ಡ ಯೋಜನೆ, ಭಾಳ ತಾಲೂಕುಗಳಿಗೆ ಅನುಕೂಲ ಆಗ್ತಕ್ಕಂಥ ನೀರಾವರಿ ಯೋಜನೆ. ಆದರೆ ಕಾರಣಾಂತರದಿಂದ ಅವರು ಕೊಡೋದಕ್ಕೆ ಆಗಿಲ್ಲ, ಇಲ್ಲಿವರೆಗೂ ಕೊಟ್ಟಿಲ್ಲ. ಆದರೂ ಕೂಡ ಆ ಯೋಜನೆ ನಿಲ್ಲೋ ಹಾಗಿಲ್ವಲ್ಲ, ಅದನ್ನು ಆ ಕಾಮಗಾರಿಗಳನ್ನು ಬೇಗ ತ್ವರಿತವಾಗಿ ಮಾಡಬೇಕು ಅಂತ ನಾವು ಕೂಡ ಹೊರಟಿದ್ದೇವೆ. ಅಲ್ಲಿ ಎಲ್ಲೋ 1-2 ಕಡೆ ಫಾರೆಸ್ಟ್ ಏರಿಯಾ ಬರೋದರಿಂದ ಅದು ಸ್ವಲ್ಪ ನಿಧಾನ ಆಗಿದೆ. ಅದು ಕೂಡ ಕೇಂದ್ರ ಸರ್ಕಾರದ ಅನುಮತಿ ಬೇಕು, ಫಾರೆಸ್ಟು ಕ್ಲಿಯರೆನ್ಸ್ ಆಗ್ಬೇಕಾದ್ರೆ. ಅದೆಲ್ಲ ಆಗ್ತಾಯಿದೆ, ಪ್ರೊಸೀಜರ್ ಆಗ್ತಾಯಿದೆ, ಕೆಲಸನೂ ಆಗ್ತಾಯಿದೆ. ನಮಗೆ ಕೊರಟಗೆರೆಗೆ ಬರೋದು ಡೌಟು ಮಧುಗಿರಿಗೆ ಬರುತ್ತೆ, ಮಧುಗಿರಿ ಸ್ವಲ್ಪ ಭಾಗಕ್ಕೆ ಬರುತ್ತೆ. ಆಮೇಲೆ ಪಾವಗಡಕ್ಕೆ ಈಗಾಗಲೇ ನೀರು ಬರ್ತಾಯಿದೆ. ಏನು 2,300 ಕೋಟಿ ರೂಪಾಯಿನಲ್ಲಿ ಆ ಯೋಜನೆ, ಕುಡಿಯುವ ನೀರಿನ ಯೋಜನೆ ಮಾಡಿದ್ದು, ಅದು ಕೂಡ್ಲಿಗೆ ಇರ್ಬೋದು, ಚಳ್ಳಕೆರೆ ಇರ್ಬೋದು, ಹಿರಿಯೂರು ಇರ್ಬೋದು, ಇವೆಲ್ಲದಕ್ಕೂ ಕೂಡ ನೀರು ಬರುತ್ತೆ ಅದರಿಂದ. ಹಾಗಾಗಿ ಆ ಯೋಜನೆ ಈಗಾಗಲೇ ಕಾರ್ಯಗತ ಆಗಿದೆ. ಪಾವಗಡಕ್ಕೆ ಸುಮಾರು 328 ಹಳ್ಳಿಗಳಲ್ಲಿ ಇನ್ನು 280 ಹಳ್ಳಿಗಳಿಗೆ ಈಗಾಗಲೇ ನೀರು ಕೊಡ್ತಾ ಇದ್ದೇವೆ. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಉದ್ಘಾಟನೆ ಮಾಡೋರಿದ್ದಾರೆ. ಎತ್ತಿನೊಳೆ ಕೆಲಸ ನಡೀತಾ ಇದೆ. ನಾವು ಹಣ ಬಿಡುಗಡೆ ಮಾಡ್ತಾಯಿದ್ದು, ಪ್ರತಿ ವರ್ಷ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಇರುವಂಥ ಆರ್ಥಿಕ ಏನು ನಮ್ಮ ಈ ವ್ಯವಸ್ಥೆಯಲ್ಲಿ ಎಷ್ಟು ಹಣ ಕೊಡ್ಬೋದು ಅಷ್ಟು ಹಣನ ಕೊಡ್ತಾಯಿದ್ದೀವಿ. ಬರುವ ಜೂನಿಗೆ ಬಹುಶಃ ಅರಸೀಕೆರೆಗೆ ತಲುಪುತ್ತೆ ಅಂತ ಹೇಳಿ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಈ ಕೆಲಸಗಳು ನಮ್ಮಲ್ಲಿ 2-3 ಕಡೆ ಫಾರೆಸ್ಟ್ದು ಪ್ರಾಬ್ಲಮ್ ಆಗಿದೆ. ಅದು ಬಗೆಹರಿದ್ರೆ ಮುಂದಿನ ಜೂನಿಗೆ ತುಮಕೂರಿಗೆ ಬರುತ್ತೆ. ಆನಂತರ ಮುಂದೆ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಹೋಗುತ್ತೆ. ಕುಡಿಯೋ ನೀರು ಈಗ ಸದ್ಯ ಏನು ಸಮಸ್ಯೆ ಇಲ್ಲ. ತುಮಕೂರಿನಲ್ಲಿ ಕೂಡ ಸದ್ಯ ಸಮಸ್ಯೆ ಇಲ್ಲ. ಇನ್ನು ಜೂನ್ ಜುಲೈವರೆಗೆ ನಮಗೆ ಬುಗುಡ್ನಳ್ಳಿಯಲ್ಲಿ ನೀರು ಇವಾಗೇನು ಶೇಖರಣೆ ಮಾಡಿದ್ದೀವಿ ಅದು ಆಗುತ್ತೆ ಅಂತೇಳಿ ನಮ್ಮ ಕಮಿಷನರ್ ಹೇಳ್ತಿದ್ದಾರೆ. ಅಷ್ಟರೊಳಗಡೆ ನಾವು ಇನ್ನೂ ಹೆಚ್ಚು ತೊಂದರೆ ಆಗಬಾರ್ದು ಅಂಥೇಳಿ ಬಹುಶಃ ಮೇ ತಿಂಗಳಲ್ಲಿ ನಾನು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಣ್ಣವರು, ಅವರೇ ICC ಅಧ್ಯಕ್ಷರಿರ್ತಾರೆ, ಅವರನ್ನು ಕೇಳಿ ನಾವು 1-2 TMC ನೀರನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ.